ನಮಸ್ಕಾರ ಸರ್, ನಿಮ್ಮದು ಯಾವ ಡಿಪಾರ್ಟ್ಮೆಂಟು? ಹೇಳಿ. ಏನೋ ನೀವು ಲಂಚ ಏನೋ ಡಿಮಾಂಡ್ ಮಾಡಿದ್ದೀರಂತ ಯಾರು ಸರ್? ಅಂಗಡಿಯವ್ರ ಹತ್ರ ನಮ್ಗೆ ಇನ್ಫಾರ್ಮೇಶನ್ ಬಂತು. ಯಾರು ಸರ್ ತಾವು? ನಾನು ಯಾರೇ ಇರಲಿ, ನೀವು ಲಂಚ ಡಿಮಾಂಡ್ ಮಾಡಿದ್ದೀರಾ? ಲೈಸೆನ್ಸ್ ಮಾಡ್ಕೊಡೋಕೆ ಲಂಚ ತಗೊಂಡಿದ್ದೀರಾ ನೀವು? ಇಲ್ಲ ಇಲ್ಲ. ಲಂಚ ತಗೊಂಡಿದ್ದೀರಾ ಹೇಳಿ ಇವಾಗ. ತಗೊಂಡಿದ್ರೆ ನೀವು ಒಪ್ಕೊಳ್ಳಿ, ಇಲ್ಲ ಅಂದ್ರೆ ತಗೊಂಡಿದ್ದಾರಾ ನೋಡಿ. ಅದನ್ನೇ ಹೇಳ್ತಾ ಇರೋದು ನಾನು. ಫಸ್ಟ್ ವಾಪಸ್ ಕೊಡಿ ಫಸ್ಟ್ ಲಂಚ. ನನಗಲ್ಲ, ಯಾರ ಹತ್ರ ತಗೊಂಡಿದ್ದು ಅವ್ರಿಗೆ ವಾಪಸ್ ಕೊಡಿ ನೀವು. ಅದನ್ನೆಲ್ಲ ಮಾಡಕ್ಕಲ್ಲ. ನೀವು ಯಾಕೆ ನೀವು ತಗೊಂಡಿರೋದು? ಈಗ ಎಷ್ಟು ಜನರ ತಗೊಂಡ್ ಬಂದಿದ್ದೀರಾ ನೀವು? ಎಷ್ಟು ಅಂಗಡಿಗಳಲ್ಲಿ ತಗೊಂಡ್ ಬಂದಿದ್ದೀರಾ? ಈ ತರ ಡೀಲ್ಗಳು ಎಷ್ಟು ಜನರ ಹತ್ರ ಮಾಡ್ತಿದ್ದೀರಾ ನೀವು? ಏನ್ ಆತರ ಇಲ್ಲ. ನೀವು ಎದುರುಗಡೆನೆ ವಾಪಸ್ ಕೊಟ್ರಲ್ಲ ಇವಾಗ ಲಂಚ. ಏನ್ ಫೀಸ್? ಯಾವ ಫೀಸ್ ವಾಪಸ್ ಕೊಡ್ತೀರಾ? ರಸೀದಿ ಇಲ್ಲ, ಏನಿಲ್ಲ, ಯಾವ ಫೀಸು? ಏನ್ ಕೊಡ್ತೀನಿ ಬಾರಪ್ಪ. ಇಷ್ಟೊಂದೆಲ್ಲ ಫೀಸ್ ಇರುತ್ತಾ? ಏನ್ ತೋರಿಸ್ತೀರಾ? ರಸೀದಿ ಇಲ್ದೇನೆ ಕೈಯಲ್ಲಿ ಕೊಟ್ಟರು ತಗೊಂಡಿರೋದನ್ನ ಪಾಕೆಟ್ ಅಲ್ಲಿ ಹಾಕ್ಬಿಟ್ಟು ವಾಪಸ್ ಕೊಡ್ತಾ ಇದೀರಾ ನೀವು. ಲೈಸೆನ್ಸ್ ನೀವು ಕೊಡ್ತೀರಾ ಸರ್? ಲೈಸೆನ್ಸ್ ಕೊಡದೆ ಎಲ್ಲ ಅವ್ರದ್ದೆಲ್ಲ ಸರಿ ಇದ್ದಾಗ ನೀವು ಲೈಸೆನ್ಸ್ ಕೊಡದೆ ಎಲ್ಲ ಹೋಗ್ತೀರಾ? ಎಷ್ಟು ಜನರ ತಗೊಂಡಿದ್ರೆ ಎಷ್ಟು ದುಡ್ಡು ನೋಡೋಣ ನಿಮ್ ಪಾಕೆಟ್ ಅಲ್ಲಿ ಓಪನ್ ಮಾಡಿ. ಮೂವ್ಮೆಂಟ್ ರಿಜಿಸ್ಟರ್ ಎಲ್ಲ ಎಂಟ್ರಿ ಮಾಡ್ಕೊಂಡ್ ಬಂದಿದ್ದೀರಾ? ಕ್ಯಾಶ್ ರಿಜಿಸ್ಟರ್ ಈ ತರದೆಲ್ಲ ಮಾಡೋ ಸರಿ ಇಲ್ಲ. ನೀವು ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು. ಈಗ ನಿಂತ್ಕೊಳ್ಳಿ ಸರ್, ನೀವು ಮಾಡಿ. ಕೈ ಹಿಡಿ. ಅಲ್ಲ, ಕೈ ಇಟ್ಕೋಬೇಕು ನೀವು. ಪೂರ್ತಿ ಮುಗಿಸೋವರೆಗೂ ಕೈ ಇಟ್ಕೋಬೇಕು. ಕೈ ಇಡ್ಬೇಕು. ನೀವು ಹೇಳಿ ಸೆಂಟೆನ್ಸ್ ಹೇಳಿ. ನೀವು ಕಟಕಡೆಯಲ್ಲಿ ಅಲ್ವಾ ಸತ್ಯನೇ ಹೇಳ್ತೀನಿ, ಸತ್ಯದಿಂದ ಇದು ಹೇಳೋದಿಲ್ಲ ಅಂತ. ಹಂಗೆ ನೀವು ಅಲ್ಲಿ ಕೈ ಹಿಡಿ ಸರ್ ಹೇಳ್ತೀನಿ. ಲಂಚ ತಗೊಳ್ಳಲ್ಲ ಆಯ್ತಾ? ಎಲ್ಲೂ ಇನ್ಮೇಲೆ ನೀವು ನಿಮ್ ಜೀವನದಲ್ಲಿ ಲಂಚ ತಗೋಬಾರ್ದು. ಅಲ್ಲಿ ತಗೊಳ್ಳಲ್ಲ ಬಿಡಿ ಅಂತ ಹೇಳ್ತಾ ಇದ್ನಲ್ಲ ಇವ್ರೆ. ಮತ್ತೆ ಯಾಕೆ ಅದನ್ನ ಮಾಡ್ತೀವಿ? ಬಿಡಿ, ನಿಮ್ ಲೈಸೆನ್ಸ್ ಮಾಡ್ಕೊಡ್ತೀನಿ ಬಿಡಿ. ಕಾರ್ಮಿಕ ಇಲಾಖೆ ಅಧಿಕಾರಿ ಇಲ್ಲಿ ಅಂಗಡಿಗಳಲ್ಲಿ ಲೈಸೆನ್ಸ್ ಕೊಡೋದಕ್ಕೆ ಲಂಚ ಕೇಳ್ಕೊಂಡು ಓಡಾಡ್ತಾ ಇದ್ರು. ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಇಲ್ಲಿ ಬಂದು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ವಿ. ಕಳೆದ ಸಲ ಅವ್ರು ಯಾವ ರೀತಿ ಅವರಿಗೆ ಲೈಸೆನ್ಸ್ ಕೊಡ್ತೀನಿ ಅಂತ ಇದು ಮಾಡಿದಾಗ ಲಂಚ ಕೇಳಿದ್ರು, ಅವಾಗ ಅವ್ರನ್ನ ಹಿಡಿದಾಕಿದ್ದಕ್ಕೆ ಇವರಿಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ತೊಂದರೆ ಕೊಟ್ರು ಅಂತ ಹೇಳ್ಕೊಂಡು, ಅದಕ್ಕೆ ನಾವು ಈ ಬಾರಿ ಅದನ್ನ ಆಗೋದಕ್ಕೆ ಬಿಡದೇನೆ ಏನೋ ದೇವರ ಫೋಟೋದ ಮೇಲೆ ಒಂದು ಆಣೆ ಇಡಿಸಿದೀವಿ. ಅವ್ರು ಎಷ್ಟು ಫಾಲೋ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಉದ್ದೇಶ ಇದರಲ್ಲಿ ವೆರಿ ಕ್ಲಿಯರ್. ಅಧಿಕಾರಿಗಳು ಬದಲಾಗಬೇಕು. ಇವರು ಜೈಲಿಗೆ ಹೋಗೋದು ನಮ್ ಕೆಲಸ ಅಲ್ಲ, ಆದ್ರೆ ಇವರು ಬದಲಾಗಬೇಕು ಅಂತ ನಾವು ಮಾಡ್ತಾ ಇದೀವಿ.